ಪ್ರತಿಯೊಬ್ಬ ವ್ಯಕ್ತಿಯ ಲೈಫಲ್ಲೂ ತಾಯಿ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಮಿಡ್ ಕ್ಲಾಸ್ ತಾಯಂದಿರು ಇರ್ತಾರಲ್ಲ, ಬಡತನದಿಂದ ಬಂದಿರ್ತಾರೆ ಸ್ವಲ್ಪ, ಒಟ್ಟಿನಲ್ಲಿ ಅವ್ರಿಗೆ ತಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅಂತ ಒಂದು ಆಸೆ ಇರೋವಂಥವ್ರು ಅವರು ತುಂಬ ಓದಿಗೆ ತುಂಬ ಮಹತ್ವ ಕೊಡ್ತಾರೆ, ಇನ್ಕ್ಲೂಡಿಂಗ್ ಮೈ ಮದರ್. ಅದನ್ನು ಅಬ್ಸರ್ವ್ ಮಾಡಿದ್ವಿ. ಒಂದು ದಿನ ಕೂಡ ಸ್ಕೂಲ್ ಬಿಟ್ಟರೆ ಅರ್ಧ ದಿನ ರಜೆ ಹಾಕಿದ್ರು ಕೂಡ ಬಿಡ್ತಿರ್ಲಿಲ್ಲ. ಇಲ್ಲ ಹೋಗು. ಸೊ ಅವ್ರು ತುಂಬ ಕಡಿಮೆ ಓದಿರೋರು, ಶಾಲೆ ಬಿಡಕ್ಕೆ ಬಿಡ್ತಿರ್ಲಿಲ್ಲ. ಏನೇನು ಸುಳ್ಳು ಹೇಳಿದ್ರು ಇಲ್ಲ ನೀನು ಹೋಗು. ಸೊ ನಿಮ್ಮ ಲೈಫಲ್ಲಿ ಸರ್ ನಿಮ್ಮ ತಾಯಿಯ ರೋಲ್ ಬಗ್ಗೆ ಹೇಳೋದಾದರೆ? ನಮ್ಮ ತಾಯಿ ಅವ್ರ ಹೆಸರು ಪಾರ್ವತಮ್ಮ ಅಂತ. ಅವರು 8ನೇ ಕ್ಲಾಸ್ವರೆಗೂ ಓದಿದ್ರು. ಅವರು ನಮ್ಮ ಆ ಪರಿವಾರ ಶಿವಮೊಗ್ಗದವರು. ನಮ್ಮ ಅಜ್ಜ ಡಾಕ್ಟರ್ ಶಿವರಾಮ್ ಅಂತ, ತುಂಬ ಪಾಪ್ಯುಲರ್ ಡಾಕ್ಟರ್ ಅಂತೆ ನಮ್ಮ ತಾಯಿ ಹೇಳೋರು. ಆ ಕಾಲದಲ್ಲಿ ಇದರ ಜಂಗಲಲ್ಲಿ ಹುಲಿಗಳ ಕಾಟ ಎಲ್ಲ, ಆದರೆ ರಾತ್ರಿ ಹೊತ್ತು ಬಂದು ಎತ್ತಿನ ಗಾಡೀಲಿ ಜನ ಬಂದು ನಮ್ಮ ಅಜ್ಜನ್ನ ಕರ್ಕೊಂಡೋಗಿ ಯಾವುದೋ ಒಂದು ಹೆರಿಗೆ ಇರ್ಬೋದು, ಯಾವುದೋ ಒಂದು ಸಮಸ್ಯೆ ಇರ್ಬೋದು. ಯಾವ ಊರು ಸರ್ ನಿಮ್ಮ ತಾಯಿದು? ಶಿವಮೊಗ್ಗ. ನಮ್ಮ ತಂದೆ ಅರ್ಕಲ್ಗೂಡು. ಸೊ ಹೀಗಾಗಿ ಅವ್ರಿಗೆ ಯಾವಾಗಲೂ ಅದು ಇರೋದು. ಹಾಗಾಗಿ ನಮ್ಮಣ್ಣ ಡಾಕ್ಟರ್ ಸಂಪತ್ ಕುಮಾರ್ ನಮ್ಮ ತಾಯಿಗೆ ಹೆಂಗಾರೋ ಅವ್ರ ತಂದೆ ಥರ, ನಮ್ಮ ಅಜ್ಜನ ಥರ, ಡಾಕ್ಟರ್ ಶಿವರಾಮ್ ಥರ ನನ್ನ ಮಗನೂ ಒಬ್ಬ ಆಗಬೇಕು ಅಂತ. ಹಾಗೆ ಡಾಕ್ಟರ್ ಸಂಪತ್ ಕುಮಾರ್ ನಮ್ಮ ಅಣ್ಣ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಲ್ಲಿ ಹಿ ವಾಸ್ ಚೀಫ್ ಆಫ್ ದಿ ಕಾರ್ಡಿಯೋಥೊರಾಸಿಕ್ ಸೆಂಟರ್ ಆ್ಯಂಡ್ ಹೀ ಈಸ್ ಅ ವೆರಿ ಫೇಮಸ್ ಹಾರ್ಟ್ ಸರ್ಜನ್. ಅದು ನಮ್ಮ ತಾಯಿಯ ಒಂದು ಆಶೀರ್ವಾದ ಆ್ಯಂಡ್ ಒಂದು ಇದು ದೃಢ ಸಂಕಲ್ಪ. ಆ್ಯಂಡ್ ಜನರಲಿ ವಿದ್ಯಾಭ್ಯಾಸದ ವಿಚಾರ ಎಲ್ಲರಿಗೂ ಹೆಂಗಾರಾಗಿ ಒಂದು ಸಮಯದಲ್ಲಿ ನಮ್ಮಣ್ಣ ಒಬ್ಬ ಖರಗ್ಪುರ್ IIT, ನಾನು ಬಾಲ್ಡ್ವಿನ್ ಬಾಯ್ಸ್ ಸ್ಕೂಲು, ನನ್ನ ತಂಗಿ ವಾಣಿ ಬಾಲ್ಡ್ವಿನ್ ಗರ್ಲ್ಸ್ ಸ್ಕೂಲು, ಆಮೇಲೆ ಇನ್ನೊಬ್ಬ ಅಣ್ಣ ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆ, ಆಮೇಲೆ ಇನ್ನೊಬ್ಬ ಅಣ್ಣ ಇಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಅಂದರೆ ತುಂಬ ಅವರು ಒಂದು ಜೀವ ತೇಯ್ದು ನಮ್ಮ ಮಕ್ಕಳನ್ನು ಬೆಳೆಸಿರೋದು. ಇದು ನಾ ತಿಳಿತೀನಿ, ಭಾರತೀಯ ತಾಯಿಯಂದರು ಏನು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಐ ಡೋಂಟ್ ಥಿಂಕ್ ಯು ವಿಲ್ ಸಿ ದಟ್ ಎನಿವೇರ್ ಎಲ್ಸ್. ಆದ್ದರಿಂದ ನಾವೆಲ್ಲರೂ ನಾವು ಏನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ದೀವಿ ಅದರ ಸೋರ್ಸ್ ತಾಯಿ ಅಂಡ್ ತಂದೆ. ತಂದೆ ಅದಕ್ಕೆ ಸದಾ ಒಂದು ಇದಿರೋದು. ನಮ್ಮ ತಂದೆ ಅರ್ಕಲ್ಗೂಡ್ ನರಸಿಂಹಮೂರ್ತಿ ಅನಂತರಾಮಯ್ಯ, ತುಂಬ ಶಿಸ್ತಿನ ಮನುಷ್ಯ ಆ್ಯಂಡ್ ಒಂದು ಏನಂತೀರ ಮಾರಲ್ ಎಥಿಕಲ್ ಚೌಕಟ್ಟು ಜೀವನಕ್ಕೆ. ಸೊ ನಾವೆಲ್ಲರೂ ಆ ಚೌಕಟ್ಟಲ್ಲೇ ಬೆಳೆದಿರೋದು ಆ್ಯಂಡ್ ಆ ಚೌಕಟ್ಟಲ್ಲೇ ಬದುಕಿರೋದು. ಸೊ ಇಷ್ಟೊಂದು ಮನ್ನಣೆ ಸಿಕ್ಕಿರೋದು ಕೂಡ ಆ ಎಲ್ಲ ಕಾರಣಗಳಿಂದಾಗಿ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಆ್ಯಡ್ ಮಾಡಿ, ತಾಯಿಯವರ ವಿಚಾರ ಮಾತಾಡುವಾಗ ನಮ್ಮ ತಾಯಿ ಹಬ್ಬದಲ್ಲಿ ಅಂದರೆ ಯುಗಾದಿಲಿ ಇದರಲ್ಲೆಲ್ಲ ಎಣ್ಣೆ ಸ್ನಾನ ನಮಗೆಲ್ಲ, ಅಂದರೆ ಚೆನ್ನಾಗಿ ಮೈಯಲ್ಲಿ ಎಣ್ಣೆ ತಿಕ್ಕಿ ಅರ್ಧ ಗಂಟೆ 1 ಗಂಟೆ ಬಿಸಿಲಲ್ಲಿ ಅದೇ, ಆಮೇಲೆ ಈ ಸೀಗೆಕಾಯಿ ಹಾಕಿ ಏನು ಹಂಡೆಯಿಂದ ಕಾಯಿಸಿದ ನೀರು ಕುದೀತಾ ಇರೋದು. ಆಮೇಲೆ ಅದು ನನಗೆ ಯಾವಾಗಲೂ ಜ್ಞಾಪಕ ಇರುತ್ತೆ. ಇನ್ನೊಂದು, ಆ ಟೈಮಲ್ಲೇ ಅವ್ರದ್ದೊಂದು ಆಶೀರ್ವಚನ ಇದನ್ನು ಮಾಡುವಾಗ, ಆಯುಷ್ಯವಂತನಾಗಿ, ಐಶ್ವರ್ಯವಂತನಾಗಿ, ಆರೋಗ್ಯವಂತನಾಗಿ, ಬಡವರ ಆಧಾರಿಯಾಗಿ ಬದುಕು. ನಿಮ್ಮ ತಾಯಿ ಹೇಳ್ತಾ ಇದ್ದಾರೆ. ಹಾಂ, ಬಡವರ ಆಧಾರಿಯಾಗಿ ಅಂದರೆ ನಾವೇನಂತ ಶ್ರೀಮಂತರಲ್ಲ, ಬಟ್ ಏನಿರಲಿ ಜೀವನದಲ್ಲಿ ಏನೋ ಸದಾ ಅವರ ಬಗ್ಗೆ ಯೋಚನೆ ಇರಬೇಕು. ಸರ್, ನಿಮ್ಮ ಜರ್ನಲಿಸಮ್ ಜರ್ನಿನಲ್ಲಿ ಈಗ ನೀವು ಗುರು ಸಮಾನರಾಗಿದ್ದೀರಿ. ಈಗ
ಬಟ್ ನಿಮಗೆ ಗುರುಗಳು ಇರಬೇಕು ಅಲ್ವಾ? ನಿಮ್ಮ ಲೈಫಿಗೆ ಗುರುಗಳು ಅಥವಾ ನಿಮ್ಮ ಜರ್ನಲಿಸಮ್ ಗುರುಗಳು ಅಂದರೆ ಯಾರನ್ನ ನೀವು ಕನ್ಸಿಡರ್ ಮಾಡ್ತೀರಿ ಸರ್? ಪತ್ರಿಕೋದ್ಯಮದಲ್ಲಿ ನನ್ನ ಮೊದಲನೇ ಗುರು VN ಸುಬ್ಬರಾವ್. ಓಕೆ. ನಾ ಹೇಳ್ದಂಗೆ ನಮ್ಮ SK ಶೇಷಾದ್ರಿ ಅವರು ನನಗೆ ಅವರು ಪರಿಚಯ ಮಾಡಿಕೊಟ್ರು. ಆಮೇಲೆ VN ಸುಬ್ಬರಾವ್ ಅವ್ರ ಜೊತೆ 10 ವರ್ಷ ಕೆಲಸ ಮಾಡಿದೆ. ನಾವು ಹೆಂಗೆ ಬರವಣಿಗೆಯಿಂದ ಹಿಡಿದು ನಾನಾ ವಿಚಾರಗಳಲ್ಲಿ ಅವರು ಒಂದು ಗುರು ಸ್ಥಾನದಲ್ಲಿದ್ದು ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಒಂದು ಆಧಾರ, ಒಂದು ಬುನಿಯಾದ್ ನನ್ನ ಪತ್ರಿಕೋದ್ಯಮಕ್ಕೆ. ಓಕೆ. ಅದಾದಮೇಲೆ ಅರುಣ್ ಶೌರಿ ಅವ್ರು ಹೆಂಗೆ 81ರಲ್ಲಿ ನನ್ನ ಡೆಲ್ಲಿಗೆ ಸೆಳೆದ್ರು. ಅದಾದಮೇಲೆ 44 ವರ್ಷ ಡೆಲ್ಲೀಲಿ ನಾನಾ ಥರ ಹುದ್ದೆಗಳು, ಜವಾಬ್ದಾರಿಗಳು ಇದೆಲ್ಲ. ಆ್ಯಂಡ್ ಅಸಾಧ್ಯ ಒಂದು ರಿಸರ್ಚ್ ಮೈಂಡ್ ಅದು. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಬರವಣಿಗೆ ನೋಡಿದಾಗ ನನ್ನ ವಿಚಾರಗಳ ಬಗ್ಗೆ ಎಷ್ಟು ಬೇಕಾದ್ರೂ ಜಗಳ ಆಡಿ, ಬಟ್ ಅದರಲ್ಲಿ ನನ್ನ ಲೇಖನದಲ್ಲಿರೋ ತಥ್ಯಗಳಿವೆಲ್ಲ, ಫ್ಯಾಕ್ಟ್ಸ್, ಅದ್ರ ಬಗ್ಗೆ ಯಾರೋ ಪ್ರಶ್ನೆ ಹಾಕಬಾರ್ದು. ಏನೋ ಅಂದರೆ ಅಷ್ಟು ಕೆಲಸ ಮಾಡಿರ್ತೀನಿ ನಾನು. ಈಗ ಯಾವುದೋ ಒಂದು 19% ಅಂತ ಎಲ್ಲರೂ ಅಂದಿದ್ರಿ ಯಾವುದೋ ಕಾರಣಕ್ಕೆ, ಅದು 19, ಅದು 20 ಅಲ್ಲ, 18 ಅಲ್ಲ, ಅಂದರೆ ಅಷ್ಟು ಕೆಲಸ ಆಗುತ್ತೆ. ಸೊ ಅರುಣ್ ಶೌರಿ ಅವರ ಕೆಲಸದಲ್ಲಿ ನೀವು ಅದು ಕಾಣ್ಬೋದು. ಸೊ ಅದರಿಂದ ಅವರಿಂದ ತುಂಬ ಕಲ್ತಿದ್ದೀನಿ. ಆಮೇಲೆ ಈ ಹಿಂದಿನ 30 ವರ್ಷದಲ್ಲಿ ನಮ್ಮ ಗುರುಮೂರ್ತಿ ಅವರು ರಾಮನಾಥ್ ಗೋಯಂಕಾ ಅವರ ಅಡ್ವೈಸರ್ ಆಗಿದ್ದರು. ಆಮೇಲೆ ಡೆಲ್ಲಿಗೆ ಬರ್ತಾಯಿದ್ರು. ಅವರು ರಿಲಯನ್ಸ್ ಇಂಡಸ್ಟ್ರಿ ವಿರುದ್ಧ ಅವರು ದೊಡ್ಡ ಕ್ಯಾಂಪೇನ್ ನಡೀತು. ಆಮೇಲೆ ನಮ್ಮ ರಾಜೀವ್ ಗಾಂಧಿ ಸರ್ಕಾರದ ಬೋಫರ್ಸ್ ಯಾವಾಗ ನಡೀತು ಆವಾಗ ನಾವು ಸದಾ ಒಟ್ಟಿಗೆ ತುಂಬ ಕೆಲಸ ಮಾಡಿದ್ವಿ. ಅವರು ಒಂಥರ ಫ್ರೆಂಡ್, ಫಿಲಾಸಫರ್, ಗೈಡ್ ನನಗೆ. ಅವರ ಹೆಸರೇ ಗುರುಮೂರ್ತಿ, ಒಂದು ಗುರುಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಅವರು ನನಗೆ, ಆಮೇಲೆ ಪುಷ್ಪ, ನಮ್ಮ ಪರಿವಾರಕ್ಕೆ ಸದಾ ಅವರು ಆ್ಯಕ್ಚುಲಿ ನಮ್ಮನ್ನು ಅವರ ಪರಿವಾರದ ಒಂದು ಸದಸ್ಯರು ಅಂತಾನೆ ಕಾಣ್ತಾರೆ. ಅಷ್ಟು ಒಂದು ಒಲವಿದೆ. ಆಮೇಲೆ ಅವರಿಂದಾನು ಅಸಾಧ್ಯ ಒಂದು ಫೋಕಸ್ಡ್ ರೈಟಿಂಗ್ ಕಲಿಯೋದಿದೆ ಅಂಡ್ ಕಲ್ತಿದ್ದೀನಿ. ಸೊ ಈ ಥರ 3 ಗುರುಗಳು ನನಗೆ ಮುಖ್ಯವಾಗಿ. ಓಕೆ. ಸೊ ಈ ಒಂದು ಸುದೀರ್ಘ ಸಂವಾದದಲ್ಲಿ ನಮ್ಮ ಜೊತೆ ಪಾಲ್ಗೊಂಡದಕ್ಕಾಗಿ ಗೌರಿಶಕ್ತಿ ಸ್ಟುಡಿಯೋದ ಪರವಾಗಿ ಒಂದು ಪುಟ್ಟ ಕಾಣಿಕೆ. ನಮ್ಮ ಜಗದೀಶ್ ಶರ್ಮಾ ಸರ್ದು ಒಂದು 6 ಪುಸ್ತಕಗಳಿದೆ. ಓಹೋ, ತುಂಬ ಅದ್ಭುತವಾದ ಚಿಕ್ಕ ತುಂಬ ಧನ್ಯವಾದ ಸರ್, ತುಂಬ ಸಂತೋಷ.